ವಸ್ತುಸ್ಥಿತಿಯ ಬಗ್ಗೆ ಅವರ ಅಭಿಪ್ರಾಯ, ಅವರ ಒಂದು ಕಾನ್ಸೆಪ್ಟು, ಯೋಚನೆಗಳು ಅವ್ರನ್ನ ಅಪ್ಸೆಟ್ ಮಾಡೋದು. ವಸ್ತುಸ್ಥಿತಿನ ಆಕ್ಸೆಪ್ಟ್ ಮಾಡಲ್ವಲ್ಲ, ಅದ್ರ ಬಗ್ಗೆ ಅವರ ಅಭಿಪ್ರಾಯ ಅವ್ರನ್ನ ಸಫರ್ ಮಾಡೋ ಹಾಗೆ ಮಾಡುತ್ತೆ. ತುಂಬ ಜನ ಬಹಳ ಸಫರ್ ಮಾಡೋದು ಯಾಕೆ ಅಂದರೆ, ಅವಶ್ಯಕತೆಗೆ ಮುಂಚೆನೇ ಸಫರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನೂ ಅವಶ್ಯಕತೆನೇ ಇಲ್ಲ, ಸಫರ್ ಮಾಡೋ ಅವಶ್ಯಕತೆನೇ ಬಂದಿಲ್ಲ, ಅದಕ್ಕೆ ಮುಂಚೆನೇ ಸಫರ್ ಮಾಡ್ತಿರ್ತಾರೆ. ಅಂಥವರು ಜಾಸ್ತಿ ಸಫರ್ ಮಾಡ್ತಾರೆ. ಈಗ ಬರ್ತಾ ಬರ್ತಾ ಮೆಂಟಲ್ ಕಂಡೀಷನ್ಸು, ಮೆಂಟಲ್ ಹೆಲ್ತ್ ತುಂಬಾ ಹೋಪ್ಲೆಸ್ ಆಗಿದೆ. ಬಿಕಾಸ್ ಆಫ್ ದಿ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಅಂತ ಹೇಳೋಕ್ಕಾಗಲ್ಲ, ರೆವಲ್ಯೂಷನ್. ಟೆಕ್ನಾಲಜಿಕಲ್ ರೆವಲ್ಯೂಷನ್ನಲ್ಲಿ ಆದಾಗ ಫಸ್ಟು ರೆವಲ್ಯೂಷನ್ ಆದಾಗ ಫಸ್ಟ್ ವರ್ಲ್ಡ್ ವಾರ್ ಆಯಿತು. ಸೆಕೆಂಡ್ ರೆವಲ್ಯೂಷನ್ ಆಯಿತು, ಟೆಕ್ನಾಲಜಿಕಲ್ ರೆವಲ್ಯೂಷನ್, ಆಗ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು. ಈಗ ವರ್ಲ್ಡ್ ವಾರಲ್ಲಿ ಏನಾಗುತ್ತೋ ಎಲ್ಲರ ತಲೆ ಕೆಡುತ್ತೆ, ಹುಚ್ಚಿಡಿಯುತ್ತೆ ಧ್ಯಾನ ಮಾಡದೇ ಇದ್ದರೆ. ತಮ್ಮಲ್ಲಿ ನಡೀತಾ ಇರೋ ವಾರ್ನ, ಸಿವಿಲ್ ವಾರ್ನ ನಿಲ್ಲಿಸದೇ ಇದ್ದರೆ ಬಹಳ ದೊಡ್ಡ ವಾರ ಆಗುತ್ತೆ, ಎಲ್ಲ ಹುಚ್ಚರಾಗ್ತಾರೆ. ಅದರ ಬದಲು ಕಾನ್ಫ್ಲಿಕ್ಟಿಗೆ ಮೀರಿ ಸಮತ್ವಕ್ಕೆ ಕರ್ಕೊಂಡು ಹೋಗುವಂಥ ಧ್ಯಾನ ಕಲಿತ್ರೆ ಎಲ್ಲ ಶಾಂತವಾಗುತ್ತೆ, ಸತ್ಯಯುಗ ಬೇಗ ಬರುತ್ತೆ.